ನಮಸ್ಕಾರ ಎಲ್ರಿಗೂ. ಮಲೆನಾಡಿನ ಸಾಂಪ್ರದಾಯಿಕ ಅಡುಗೆಗಳು ನಿಸರ್ಗ, ಸಂಸ್ಕೃತಿ, ಸಮೂಹ ಜೀವನದ ಸುಂದರ ಸಂಕಲನವಾಗಿವೆ. ಅಡುಗೆ ಎಂದರೆ ಕೇವಲ ಹೊಟ್ಟೆ ತುಂಬಿಸುವಂಥ ಕ್ರಿಯೆಯಲ್ಲ, ಅದು ಕುಟುಂಬ ಮತ್ತು ಸಮುದಾಯವನ್ನು ಒಂದಾಗಿ ಕಟ್ಟುವ ಒಂದು ಹಬ್ಬದಂತಹ ಅನುಭವ. ಇಂತಹ ಅನುಭವದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾವೆಲ್ಲರೂ ಸೇರಿ ವಡೆ ಕಜ್ಜಾಯವನ್ನು ಮಾಡಿದ್ವಿ. ಅದು ಹೇಗೆ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಮಲೆನಾಡಿನ ಮನೆಗಳಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಅಂದರೆ ಎಲ್ಲರೂ ಸೇರಿ ಅಡುಗೆ ಮಾಡುವಂತಹ ಪರಂಪರೆ ಇಂದಿಗೂ ಜೀವಂತವಾಗಿದೆ. ಮನೆಯ ಹೊರಗಡೆ ಪ್ರಕೃತಿಯ ಮಡಿಲಿನಲ್ಲಿ ಸಿದ್ಧವಾಗುವಂತಹ ಈ ರುಚಿಕರ ಊಟಗಳು ಮತ್ತು ಹಿರಿಯರಿಂದ ಕಿರಿಯರಿಗೆ ಸಾಗುವ ಅಡುಗೆಯ ರಹಸ್ಯಗಳು ಎಲ್ಲವೂ ಇಲ್ಲಿನ ಸಂಪ್ರದಾಯದ ವಿಶಿಷ್ಟತೆಯನ್ನು ಹೆಚ್ಚಿಸ್ತವೆ. ಇಂತಹ ಸಮೂಹ ಅಡುಗೆಗಳಲ್ಲಿ ಕೆಲಸದ ಹಂಚಿಕೆ, ಸಹಕಾರ, ನಗು, ಜೋಕು, ಹಾಸ್ಯ, ಸಂತೋಷದ ವಾತಾವರಣ ತುಂಬಿರುತ್ತೆ. ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಕೈ ಜೋಡಿಸಿ ಗಂಟೆಗಟ್ಟಲೆ ಆಗುವಂಥ ಕೆಲಸ ನಿಮಿಷದಲ್ಲಿ ಆಗಿಬಿಡುತ್ತೆ. ಹಾಗಾದರೆ ನಾವು ಯಾವ ರೀತಿ ಮಾಡಿದ್ವಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ಪ್ರಕ್ರಿಯೆ ಕೇವಲ ರುಚಿಕರ ಆಹಾರವನ್ನಷ್ಟೇ ಕೊಡದೆ ಪರಸ್ಪರ ನಮ್ಮ ಬಾಂಧವ್ಯವನ್ನು ಕೂಡ ಗಟ್ಟಿಗೊಳಿಸುತ್ತೆ. ಮಲೆನಾಡಿನ ಈ ಸಾಂಪ್ರದಾಯಿಕ ಅಡುಗೆಗಳು ನಮ್ಮ ಸಂಸ್ಕೃತಿಗಳನ್ನು ಉಳಿಸಿಕೊಂಡು ಮುಂದಿನ ಪೀಳಿಗೆಗೆ ಅದನ್ನು ಹಂಚುವ ಒಂದು ಅಮೂಲ್ಯವಾದಂತಹ ಪರಂಪರೆಯಾಗಿದೆ. ಹಾಗಾದರೆ ವಡೆ ಕಜ್ಜಾಯನ ಹೇಗೆ ಮಾಡೋದು, ಯಾಕಾಗಿ ಇಷ್ಟೆಲ್ಲ ಜನರು ಸೇರಿ ಮಾಡ್ತಾರೆ, ಎಂತಹ ಸಂದರ್ಭದಲ್ಲಿ ಈ ಥರ ಕಜ್ಜಾಯಗಳನ್ನ ಮಾಡಲಾಗತ್ತೆ, ಕಜ್ಜಾಯಗಳ ಮಾಡುವಾಗ ಯಾವ್ಯಾವ ಅಂದರೆ ಹಾಡುಗಳಿರ್ಬೋದು, ಕಥೆಗಳಿರ್ಬೋದು, ಹೇಗೆಲ್ಲ ಶೇರ್ ಮಾಡ್ಕೊಳ್ತಾ ಟೈಮ್ ಪಾಸ್ ಮಾಡ್ಕೊಳ್ತಾ ಕಜ್ಜಾಯವನ್ನು ಮಾಡ್ತಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲು ಈ ಕಜ್ಜಾಯವನ್ನು ಮಾಡೋಕ್ಕಿಂತ ಮೊದಲು ಅಕ್ಕಿಯನ್ನು ತೊಳೆದು ಬಿಸಿಲಲ್ಲಿ ಒಣಗಿಸಿ ಬೀಸ್ಕೊಡ್ಬೇಕಾಗತ್ತೆ. ಕಲ್ಲಿನಲ್ಲಿನೇ ಬೀಸೋ ಸಂಪ್ರದಾಯ ಇನ್ನೂ ಕೂಡ ಇದೆ. ಕಲ್ಲಿನಲ್ಲಿ ಬೀಸಿದಾಗ ಮಾತ್ರ ಅದು ಈ ಕಜ್ಜಾಯ ಚೆನ್ನಾಗಾಗತ್ತೆ ಮತ್ತು ಪೂರಿ ಥರ ಉಬ್ಬಿ ಬರೋದ್ರ ಜೊತೆಗೆ ಅವು ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಕಜ್ಜಾಯವನ್ನು ಮಾಡೋದು ಹೇಗೆ, ಏನೇನು ಬೇಕು, ಇದಕ್ಕೆ ಏನೇನನ್ನು ಹಾಕಿ ಚೆನ್ನಾಗಿ ಕಜ್ಜಾಯ ಮಾಡೋದು ಅನ್ನೋದನ್ನು ನಮ್ಮ ಚಿಕ್ಕಮ್ಮ ಹೇಳ್ಕೊಡ್ತಾರೆ. ಅವರೇ ತುಂಬ ಚೆನ್ನಾಗಿ ಮಾಡ್ತಾರೆ. ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಎಂತ ಮಾಡ್ತಾ ಇದ್ದೀರಾ ಇವತ್ತು? ನಾನು ಮನೆ ಅಕ್ಕಿ ತಗೊಂಡಿದ್ದೀನಿ, ವಡೆ ಕಜ್ಜಾಯ ಮಾಡ್ಲಿಕ್ಕೆ ಅಂತ. ಅದಕ್ಕೆ ಈಗ 8 ಲೋಟ ಅಕ್ಕಿ ತಗೊಂಡು ತೊಳೆದು ಹಾಕಿ ಸ್ವಲ್ಪ ಹೊತ್ತು ನೀರು ಪೂರ್ತಿ ಆರದಂಗ್ ಮಾಡಿ, ಆಮೇಲೆ ಅದು ಸ್ವಲ್ಪ ಮನೆ ಕಲ್ಲಗೆ, ಗೋಧಿ ಕಲ್ಲು ಅಂತ ಹೇಳ್ತೀವಿ, ನಿನ್ನೆ ಬೀಸಿದ್ರಲ್ಲ, ಅದೇ ಕಲ್ಲಲ್ಲೇ ತಿರ್ಸಿ ಇಟ್ಕೊಂಡಿದ್ದು. ಆಮೇಲೆ ಸ್ವಲ್ಪ ಮಾಡಿ ಇಟ್ಟಿದ್ದು. ಇದಕ್ಕೆ ಕರಿಬೇವಿನ ಎಲೆನಾ ಸ್ವಲ್ಪ 2 ಕರಿಬೇವಿನ ಎಲೆ ಹಾಕಿದ್ರೆ. ಆಮೇಲೆ 8 ಲೋಟ ಅಕ್ಕಿಗೆ ನಾನು 2 ಲೋಟ ಆಗೋಷ್ಟು ಉದ್ದಿನ ಬೇಳೆ ತಗೊಂಡಿದ್ದೆ. ಉದ್ದಿನ ಬೇಳೆ ಹಾಕಿ ಕಲರ್ ಬೇರೆ ತರ ಇದೆಯಲ್ಲ, ಅದಕ್ಕೇನು ಇದು ಸ್ವಲ್ಪ ಬ್ಲಾಕ್ ಇದೆಯಲ್ಲ, ಅದಕ್ಕೆ ಹಾಕಿದ್ರೆ ಜೀರಿಗೆ ಹಾಕಿದ್ದು, ಜೀರಿಗೆ ಮತ್ತೆ ಕೊತ್ತಂಬರಿನೂ ಹಾಕಿಲ್ಲ, ಜೀರಿಗೆ ಅಷ್ಟೇ ಹಾಕಿದ್ದು. ಅದನ್ನ 4 ಗಂಟೆ ಉದ್ದಿನ ಬೇಳೆನ 4 ಗಂಟೆ ನೆನೆ ಹಾಕಿದ್ದು. ಈಗ 8 ಗಿದ್ನ ಇದಕ್ಕೆ ಎಷ್ಟು ಉದ್ದಿನ ಬೇಳೆ ತಗೊಂಡಿರಾ? ನಾವು 2 ಅಂದ್ರೆ 8 ಗಿದ್ನ ಅಂದ್ರೆ 2 ಗಿದ್ನದಷ್ಟು ಉದ್ದಿನ ಬೇಳೆ. 8 ಲೋಟ ಅಕ್ಕಿಗೆ 2 ಲೋಟ ಉದ್ದಿನ ಬೇಳೆ. ಸರಿ ಸರಿ. ಆಮೇಲೆ ಸ್ವಲ್ಪ ಕಾಯಿಸಿದೆ ಎಣ್ಣೆ. ಆಮೇಲೆ ಉಪ್ಪು ಹಾಕ್ತೇನೆ. ಕಾಸಿದ ಎಣ್ಣೆ ಸ್ವಲ್ಪ. ಇವರು ನಮ್ಮ ಚಿಕ್ಕಮ್ಮ ವಡೆ ಕಜ್ಜಾಯ ಮಾಡೋದ್ರಕ್ಕೆ ಫೇಮಸ್ ಇದ್ದಾರೆ. ನೋಡ್ರಿ ಹೆಂಗೆ ಆಗ್ತಾವಂತ ವಡೆ ಕಜ್ಜಾಯ. ಯಾವುದೇ ಫಂಕ್ಷನ್ ಇತ್ತು ಅಂದರೆ ನಾವು ಇವ್ರ ಹತ್ರನೇ ಮಾಡಿಸೋದು. ಈಗ ಇದು ನೀಟಾಗಿ ಇದು ಮಾಡ್ಕೋಬೇಕಾ? ಮಾಡೋಕ್ಕಿಂತ 1 ಗಂಟೆ ಮೊದಲೇ ಈ ಥರ ಈಗ 1 ಗಂಟೆ ಮೊದಲು ಈ ಥರ ಮಾಡಿ ನೆನೆಸಿ ಇಟ್ಕೋಬೇಕು. ಇದು ಹಂಗಾದ್ರೆ ಇಷ್ಟು ಮಿಕ್ಸ್ ಮಾಡಿ ಆದಮೇಲೆ 1 ಅವರ್ ಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾ? ಸರಿ. ಬೇಕಂದರೆ ಇದನ್ನ ಹಾಕ್ಕೊಳ್ಬೋದು, ಈ ಪೇಸ್ಟನ್ನು. ಏನಾದರೂ ಹಾಡು ಹೇಳ್ತೀರಾ ಕಜ್ಜಾಯ ಮಾಡಬೇಕಾದ್ರೆ? ಈ ಮಿಶ್ರಣವನ್ನು ಕಜ್ಜಾಯ ಮಾಡೋ 1 ಗಂಟೆ ಮುನ್ನ ಈ ರೀತಿ ಮಾಡಿ ಇಡಬೇಕಾಗತ್ತೆ. ಯಾವುದೇ ಜಾಸ್ತಿ ನೀರು ಹಾಕೋ ಹಾಗಿಲ್ಲ. ಈ ರೀತಿ ಉದ್ದಿನ ಬೇಳೆ ಮತ್ತು ಈ ರೀತಿ ಮರಿಬೇಕಾಗತ್ತೆ.
ಮತ್ತೇನು ಇಲ್ಲ, ಎಕ್ಸ್ಟ್ರಾ ನೀರೇನಿಲ್ಲ. ಈ ನಾದ್ಕೊಳ್ಬೇಕಾದ್ರೆ ಬೇಕಾದರೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಉಂಡೆಗಳನ್ನ ಮಾಡಬೇಕಾಗತ್ತೆ. ನಾವು ಕಜ್ಜಾಯ ಮಾಡೋದು ಸ್ಟಾರ್ಟ್ ಮಾಡೋದಕ್ಕೂ ಮಳೆ ಸ್ಟಾರ್ಟ್ ಆಗಿತ್ತು. ನಾವು ಇದು ಮನೆ ಹೊರಗಡೆನೇ ಮಾಡ್ತಾಯಿದ್ವಿ, ಬೆಂಕಿ ಒಲೆಗಳಲ್ಲಿ. ನಮ್ಮ ಮಲೆನಾಡಿನಲ್ಲಿ ಜಾಸ್ತಿ ಅಡುಗೆಗಳನ್ನ ಮಾಡುವಾಗ ಬೆಂಕಿ ಒಲೆಗಳೇ ಮಾಡಲಾಗುತ್ತೆ. ಯಾವುದಾದ್ರೂ ಫಂಕ್ಷನ್ನು ಅಥವಾ ಏನಾದರೂ ವಿಶೇಷ ಸಂದರ್ಭಗಳಲ್ಲಿ ನಾವು ಒಡೆ ಕಜ್ಜಾಯನ ಮಾಡಲಾಗುತ್ತೆ. ಇದು ನಮ್ಮದು ಬಾಣಂತಿಯನ್ನು ಕಳಿಸುವ ಶಾಸ್ತ್ರ ಇತ್ತು. ಅವತ್ತು ಒಡೆ ಕಜ್ಜಾಯನ ಎಲ್ಲರೂ ಸೇರಿ ಮಾಡಲಾಗಿತ್ತು ನಮ್ಮ ದೊಡ್ಡಮ್ಮ ಮನೆಯಲ್ಲೇ. ಈ ರೀತಿ ಒಡೆ ಕಜ್ಜಾಯಗಳನ್ನ ಮಾಡಲಾಗತ್ತೆ. ಅಕ್ಕಿ ಹಿಟ್ಟು ಮತ್ತು ಉದ್ದಿನಬೇಳೆ ಈ ಮಿಶ್ರಣವನ್ನು ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿರುವ ಮಿಶ್ರಣವನ್ನು ಈ ರೀತಿ ನಾದ್ಕೊಳ್ಬೇಕಾಗತ್ತೆ. ನಾದ್ಕೊಂಡಾದಮೇಲೆ ಸಣ್ಣ ಸಣ್ಣ ಬಿಲ್ಲೆಗಳಾಗಿ ಈ ರೀತಿ ಮಾಡ್ಕೊಳ್ಬೇಕು. ಅದನ್ನು ಕೈಯಲ್ಲಿ ರೊಟ್ಟಿ ಥರ ಬಡಿದ್ರೂ ಕೂಡ ನಡೆಯುತ್ತೆ. ಈ ರೀತಿ ನೀಟಾಗಿ ತೆಳುವಾಗಿ ನಾದಿಕೊಳ್ಬೇಕಾಗತ್ತೆ. ಕೈಯಲ್ಲೂ ಕೂಡ ಮಾಡ್ಕೊಳ್ಬೋದು. ಈ ರೀತಿ ಕಾದ ಎಣ್ಣೆಯಲ್ಲಿ, ಎಣ್ಣೆ ತುಂಬ ಕಾದಿರಬೇಕು ಈ ಕಜ್ಜಾಯಕ್ಕೆ, ಇಲ್ಲಾಂದರೆ ಇದು ಪುರಿ ಥರ ಉಬ್ಬಿ ಬರೋದಿಲ್ಲ. ಇದು ಉಬ್ಬಿ ಬರಬೇಕು ಅಂದರೆ ಎಣ್ಣೆ ಕಾಯಬೇಕಾಗತ್ತೆ. ಈ ರೀತಿ ಕಾದ ಎಣ್ಣೆಯಲ್ಲಿಯೇ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಬೆಂಕಿ ಒಲೆಗಳಲ್ಲಿಯೇ ಈ ಕಜ್ಜಾಯಗಳು ತುಂಬ ಚೆನ್ನಾಗಾಗುತ್ತೆ. ನಮ್ಮ ಮಲೆನಾಡಿನಲ್ಲಿ ಬೆಂಕಿ ಒಲೆಗಳಲ್ಲಿ ಒಡೆ ಕಜ್ಜಾಯನ ಮಾಡ್ಕೊಳ್ಳಿ. ಸೇಮ್ ಪ್ರೊಸೆಸ್ ಅದೇ ಥರ. ಉಂಡೆಗಳನ್ನ ಈ ಥರ ತೊಗೊಳ್ಬೇಕು, ಸಣ್ಣ ಸಣ್ಣ ಬಿಲ್ಲೆಗಳಾಗಿ ಮಾಡ್ಕೊಳ್ಬೇಕು. ನೀಟಾಗಿ ಈ ಥರ ನಾದ್ಕೊಂಡಿರುವಂತಹ ಉಂಡೆಗಳನ್ನು, ಈ ಸಣ್ಣ ಸಣ್ಣ ಬಿಲ್ಲೆಗಳನ್ನ ಈ ರೀತಿ ಎಣ್ಣೆ ಹಚ್ಚಿ ಈ ಥರ ಕೈಯಲ್ಲೂ ಮಾಡ್ಕೊಳ್ಬೋದು. ಆಮೇಲೆ ಬೇಕಾದರೆ ಈ ಥರ ಲಟ್ಟಿಸ್ಕೊಳ್ಬೇಕಾಗತ್ತೆ. ಲಟ್ಟಿಸ್ಕೊಂಡು ತೀರ ತೆಳು ಆಗುತ್ತೆ. ತೆಳು ಆದ್ರೂ ಕೂಡ ಇದು ಉಬ್ಬಿ ಬರುತ್ತೆ, ಉದ್ದಿನ ಬೇಳೆಯನ್ನು ಹಾಕಿರೋದ್ರಿಂದ. ಸೇಮ್ ಇದೇ ಥರ ಮಾಡಿ ನಾವು 300-350 ಕಜ್ಜಾಯಗಳನ್ನ ಮಾಡಿದ್ವಿ. ಅಂದರೆ ನಮ್ಮ ಮಲೆನಾಡಿನಲ್ಲಿ ಬಾಣಂತನ ಮುಗಿಸಿ ಗಂಡನ ಮನೆಗೆ ಹೋಗುವಾಗ ಕಜ್ಜಾಯಗಳನ್ನು ಅಥವಾ ಈ ಥರ ಮಾಡ್ಕೊಂಡು ಹೋಗುವಂಥ ರೂಢಿ ಸಂಪ್ರದಾಯ ಇನ್ನೂ ಕೂಡ ಇದೆ. ಅದಕ್ಕೋಸ್ಕರ ಇದನ್ನು ಮಾಡಲಾಗುತ್ತೆ. ನಮ್ಮ ತಂಗಿ ಬಾಣಂತನ ಮುಗಿಸಿ ಗಂಡನ ಮನೆಗೆ ಹೋಗುವಾಗ ಈ ರೀತಿ ಕಜ್ಜಾಯಗಳನ್ನ, ಸ್ವೀಟ್ಗಳನ್ನ ಮಾಡಿಕೊಂಡು ಹೋಗಲಾಗಿತ್ತು. ಇಲ್ಲಿ ಈ ರೀತಿ ಕಜ್ಜಾಯ ಉಬ್ಬಿ ಬರುತ್ತೆ. ತುಂಬ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಉದ್ದಿನಬೇಳೆ, ಅಕ್ಕಿ ಹಿಟ್ಟಿನ ಮಿಶ್ರಣ ಎಲ್ಲ ಸೇರಿ ತಿನ್ನಲಿಕ್ಕಂತೂ ತುಂಬ ಚೆನ್ನಾಗಾಗುತ್ತೆ. ಚಿಕನ್ ಮತ್ತು ಮಟನ್ ಸಾಂಬಾರು, ಮೀನು ಸಾಂಬಾರಿಗೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ವೆಜ್ಜಲ್ಲಿ ಆಲೂಗಡ್ಡೆ ಸಾಂಬಾರಿಗೂ ಕೂಡ ಇದನ್ನು ಪುಡಿ ಪುಡಿ ಮಾಡಿಕೊಂಡು ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಮಸಾಲೆ ಪುರಿ ಈ ಥರನೇ ಟೇಸ್ಟ್ ಬರುತ್ತೆ. ಈ ಪಾನಿಪುರಿ ಪುರಿಯಲ್ಲಿ ಈ ಪುರಿಯನ್ನು ಬಳಸ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಕಜ್ಜಾಯಗಳು ಒಂದು ಕೂಡ ಹಾಳಾಗಿರಲಿಲ್ಲ. ಎಲ್ಲ ಕಜ್ಜಾಯಗಳು ತುಂಬ ಚೆನ್ನಾಗಿ ಬಂದಿತ್ತು. ನೋಡಿರಿ, ಎಲ್ಲರೂ ಸೇರಿ ಮಾಡ್ತಾಯಿದ್ವಿ. ತುಂಬ ಮಾಡೋದು ಇರೋದ್ರಿಂದ ಎಲ್ಲರೂ ಸೇರಿ ಮಾಡಿದವಾಗಲೇ ಬೇಗ ಬೇಗ ಆಗುತ್ತೆ. ಈ ರೀತಿ ಮಾತು, ಹರಟೆ, ಖುಷಿ, ಮಧ್ಯೆ ಮಧ್ಯೆ ಹಾಡು ಇವುಗಳ ಜೊತೆಗೆ ತುಂಬ ಚೆನ್ನಾಗಾಗಿತ್ತು. ಕಣದೊಳಗೆ ಕುಳಿತಿರುವೆ ಮುಕುಂದ ಮುರಾರೇ, ಮುಕುಂದ ಮುರಾರೇ, ಮುಕುಂದ ಮುರಾರೇ, ಮುಕುಂದ ಮುರಾರೇ. ಬಡವನೆದೆಯ ಗುಡಿಯಲ್ಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು. ಕೆಲಸ ನಿನದೆ, ಪರವು ನಿನದೆ, ಛಲದ ಒಡೆಯ ನೀನು. ಅದನ್ನು ಮರೆತು ನಮಗೆ ಶ್ರಮವ ಪಡುವೆ ನೀನು. ಬಿಡು ವ್ರತಗಳ ಜಗಳ, ಇದೇ ಕೆಲಸವು ಬಹಳ. ನಮ್ಮ ಉಳಿಸಲು ಮರುಳ, ಇರೋ ಮಾರ್ಗವು ಸರಳ. ನನ್ನ ಸೇರಲು ದಾರಿಯು ನೂರು, ಅದಕ್ಕೆ ತಕ್ಕೆ ಈತ ಕರಾರು. ಅಣು 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 ಒಳಗೆ ನಾನಿರುವೆ ಮುಕುಂದ ಮುರಾರೇ, ಮುಕುಂದ ಮುರಾರೇ. ಈ ರೀತಿಯಾಗಿ ಉಬ್ಬಿದ ವಡೆ ಕಜ್ಜಾಯಗಳು ರೆಡಿ ಆದವು. ನಾವು 350-400 ಕಜ್ಜಾಯನ ಮಾಡಿದ್ವಿ. ಇಲ್ಲೇನಾಗುತ್ತೆ ಅಂದರೆ ನಮ್ಮ ಹಳ್ಳಿಗಳಲ್ಲಿ ಏನಾದರೂ ತಿಂಡಿಗಳನ್ನು ಮಾಡಿಕೊಂಡಾಗ ಅಕ್ಕಪಕ್ಕದವರಿಗೂ ಕೂಡ ಕೊಟ್ಟು ತಿನ್ನುವಂಥ ಪದ್ಧತಿ ಇನ್ನೂ ಕೂಡ ಇದೆ. ಅದಕ್ಕೋಸ್ಕರ ನಾವು ಏನೇ ಮಾಡಿದ್ರು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತೀವಿ. ನೆಕ್ಸ್ಟು ನಮ್ಮ ಮಲೆನಾಡಿನಲ್ಲಿ ಈ ರೀತಿ ಕಜ್ಜಾಯಗಳನ್ನ ಮಾಡಿದ ನಂತರ ಕೇವಲ ಒಂದು ಕವರಲ್ಲಿ ತುಂಬ್ಕೊಂಡು ಹೋಗೋದಿಲ್ಲ. ಈ ರೀತಿ ಸರಗಳನ್ನ ಮಾಡಲಾಗತ್ತೆ. ಹಳೆ ಕಾಲದಲ್ಲೂ ಕೂಡ ಇನ್ನೂ ಕೂಡ ಅಜ್ಜಿಯಂದರು ಏನಾದರೂ ಅವ್ರ ತವರು ಮನೆಗೆ ಹೋಗುವಾಗ ಅಥವಾ ತವರು ಮನೆಗೆ ಬರುವಾಗ ಈ ರೀತಿ ಕಜ್ಜಾಯದ ಸರಗಳನ್ನೇ ಮಾಡ್ಕೊಂಡು ಬರ್ತಾರೆ. ಒಂದು ಕೈ 2 ಕೈ ಅಂತ ಇದಕ್ಕೇನೋ ಹೇಳ್ತಾರೆ. ಅಂದರೆ ಒಂದು ಕೈಯನ್ನು ಹಾಕು ಅಂತ ಅಂದರೆ 5 ಕಜ್ಜಾಯ ಹಾಕು ಅಂತ ಅರ್ಥ ಅಂತಾನೆ. ಅಂದರೆ ಒಂದು ಮನುಷ್ಯನಿಗೆ, ಆ ಮನೆಯಲ್ಲಿರುವ ಒಬ್ಬ ಮೆಂಬರಿನಿಗೆ 5 ಕಜ್ಜಾಯ ಅಂತ. ಆ ರೀತಿ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಕೈಗಳ ಕಜ್ಜಾಯದ ಸರಗಳನ್ನ ಮಾಡಿಕೊಂಡು ಬರುವಂಥ ರೂಢಿ ಇನ್ನೂ ಕೂಡ ಇದೆ. ಇದು ನಮ್ಮ ಮಲೆನಾಡಿನ ಪದ್ಧತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಶಾ ಸಂತೋಷ್ ಸಿದ್ದಾಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.